ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಖಜುರಾಹೋ ಬಗ್ಗೆ ಮಾತಾಡಿದ್ವಿ. ಖಜುರಾಹೋ ಇದು ಸ್ಪೆಲ್ ಮಾಡಬೇಕಾಗಿರ್ತಕ್ಕಂಥ ವಿಧಾನ. KHA ಜು RA ಹೋ HO ಖಜುರಾಹೋ ಈ ಥರನೇ ಸ್ಪೆಲ್ ಮಾಡಬೇಕು. ಇದು ಮಧ್ಯಪ್ರದೇಶದ ಉತ್ತರ ಭಾಗದಲ್ಲಿದೆ ಮತ್ತು ಚಳಿ ಜಾಸ್ತಿ ಇರುತ್ತೆ. ನಾನು ಹೋಗಿದ್ದ ಟೈಮಿಗೆ 8 ದಿವಸ ಆಯಿತು ಅಲ್ಲಿಂದ ವಾಪಸ್ ಬಂದು. ಸಿಕ್ಕಾಪಟ್ಟೆ ಚಳಿ. ಒಂದು ಕಪ್ ಟೀ ತೊಗೊಂಡು 4 ಡಿಪ್ ಕುಡಿದ್ಬಿಟ್ರೆ 5ನೇ ಡಿಪ್ಗಾಗಲೇ ಟೀ ತಣ್ಣದಾಗೋಗಿ. ಹಾಗಾಗಿ ನಾನು ಅಲ್ಲಿರೋವರೆಗೂ 4 ಅಥವಾ 5 ಟೀ ಕುಡಿತಿದ್ದೆ. ಮತ್ತು ಪಕೋಡ ಮಾಡೋರು, ಸಾಸಿವೆ ಎಣ್ಣೆಯಲ್ಲಿ ಮಾಡೋರು. ನೋಡಿ, ಅದೇನು ಅಂದರೆ ಸಾಸಿವೆ ಎಣ್ಣೆಯಲ್ಲಿ ಮಾಡ್ತಕ್ಕಂಥ ಪಕೋಡ, ಸಾಸಿವೆ ಎಣ್ಣೆ ಚಳಿಗಾಲಕ್ಕೆ ಒಳ್ಳೆ ಇಮ್ಯುನಿಟಿ ಬಿಲ್ಡಪ್ ಮಾಡುತ್ತೆ. ಚಳಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನ ದೂರ ಇಟ್ಟಿರುತ್ತೆ. ಹಾಗಾಗಿ ಪಕೋಡ ಟೀನ ತಿಂತಾಯಿದ್ದೆ ನಾನು ಬೆಳಗ್ಗೆ ತಿಂಡಿಗೆ. ಇದು ಜ್ಞಾಪಕ ಇರಲಿ. ಅಲ್ಲೇನು ಮಾಡ್ತಾರೆ, ನಾರ್ತ್ ಇಂಡಿಯಾದಲ್ಲಿ ಜಿಲೇಬಿ ಮಾಡಬೇಕು ಅಂದರೂ ಸಾಸಿವೆ ಎಣ್ಣೆಯಲ್ಲಿ ಮಾಡ್ತಾರೆ. ಸಾಸಿವೆ ಎಣ್ಣೆ ಏನು ಅಂತಂದರೆ, ನೋಡಿ, ಚಳಿ ಎಲ್ಲಿರುತ್ತೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗಬೇಕು, ಶೀತದ ಬಾಧೆ ಆಗಬಾರ್ದು, ಶೀತದಿಂದ ಬರ್ತಕ್ಕಂಥ ಕಾಯಿಲೆಗಳನ್ನ ದೂರ ಇಡಬೇಕು ಅನ್ನೋ ಸುಲಭವಾದ ವಿಧಾನ ಏನು ಅಂದರೆ, ಊಟದಲ್ಲಿ ಮಾಡಬೇಕು ಅಂತಂದರೆ ಸಾಸಿವೆ ಎಣ್ಣೆನ ಉಪಯೋಗಿಸ್ಬೇಕು. ಹಾಗಾಗಿ ನಾರ್ತ್ ಇಂಡಿಯಾದಲ್ಲಿ ಸಾಸಿವೆ ಎಣ್ಣೆನ ಜಾಸ್ತಿ ಉಪಯೋಗಿಸ್ತಾರೆ. ಬನ್ನಿ, ಖಜುರಾಹೋ ವಿಷಯ ಮಾತಾಡ್ತಾ ಇದ್ದೆ. ನಾನು ಖಜುರಾಹೋಗೆ ಹೋಗಬೇಕು ಅಂತಂದರೆ ಕೆಂಗೇರಿನಲ್ಲೇ ರೈಲು ಹತ್ಬಿಟ್ಟೆ, ಮೆಟ್ರೋ ರೈಲು. ನೋಡಿ, ಎಲ್ಲಿ ಇಳಿಬೇಕು ಅನ್ನೋದು ಒಂದು ಸಂಶಯ ಬರುತ್ತೆ ಇದು ಮೆಟ್ರೋ ಟ್ರೈನಲ್ಲಿ ಹೋದಾಗ. ನೋಡಿ, ಇಲ್ಲಿ ಸ್ವಾಮಿ ವಿವೇಕಾನಂದ ಅಂತ ಒಂದು ಸ್ಟಾಪ್ ಬರುತ್ತೆ. ವಿವೇಕಾನಂದ ಸ್ಟಾಪಲ್ಲಿ ಇಳ್ಕೋಬೇಕು ನಾವು. ಅದು ಮೆಟ್ರೋ ಟ್ರೈನಲ್ಲಿ ಹೋದರೆ ವಿವೇಕಾನಂದ ಸ್ಟಾಪಲ್ಲಿ ಇಳ್ಕೋಬೇಕು. ಅಲ್ಲಿಂದ ಬನ್ನಿ, ಆಟೋ ನಮ್ಮ SMVT ರೈಲ್ವೆ ಸ್ಟೇಷನ್ಗೆ ಆಟೋಗಳು ಹೋಗುತ್ತೆ. ಆಟೋಗಳಲ್ಲಿ ನಾವೇನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ 300ರಿಂದ ಹಿಡಿದು 500 ರೂಪಾಯಿ ತಗೋತಾರೆ ಒಂದು ಜರ್ನಿಗೆ. ಇದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮೊದಲನೇ ಕರ್ತವ್ಯ. ಇದಲ್ಲದೆ ಆಟೋಗಳು ನಿಂತಿರುತ್ತಲ್ಲಿ, 2 ಜನ 3 ಜನ ತುಂಬ್ಕೊಂಡು ಹೋಗ್ತಾರೆ. ತುಂಬ್ಕೊಂಡು ಹೋಗಿ ಅಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ರೈಲ್ವೆ ಸ್ಟೇಷನ್. ಅದು SMVT ರೈಲ್ವೆ ಸ್ಟೇಷನ್ ಅಂದರೆ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂದ್ಬಿಟ್ಟು. ಸೊ ಎಲ್ಲ ಸಂಗೊಳ್ಳಿ ರಾಯಣ್ಣ ಅಂತೆ, ಅವರಂತೆ ಇವರಂತೆ ಎಲ್ಲರನ್ನೂ ಅವರವರ ಮುಖ್ಯಮಂತ್ರಿ ಬಂದಾಗ ತಮ್ಮ ಜಾತಿ ಪ್ರಾತಿನಿಧ್ಯ ಇರಲಿ ಅಂದ್ಬಿಟ್ಟು ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಆದರೆ ಸರ್ ಅಂತ ಉಪಾಧಿ ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿಯ ಹೆಸರು ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರು ರೈಲ್ವೆ ಸ್ಟೇಷನ್ಗೆ ಇಟ್ಟಿದ್ದಾರೆ ಅಂತಂದರೆ ಇದು ಬ್ಯಾಂಗ್ಳೂರು ಈಸ್ಟ್ ಅಂತ ಹೇಳ್ಬೋದು. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ. ಅಲ್ಲಿಂದ ನಮ್ಮ ಟ್ರೈನ್ ಹೊರಡೋದು ಅಂತಂದರೆ ಸುಮಾರು 36 ಅವರ್ಸ್ ಜರ್ನಿ. ಅಂದರೆ ಹಿಂದಿನ ದಿವಸ 9 ಗಂಟೆ ಕೂತ್ರೆ ಮಾರನೇ ದಿವಸ ಸಾಯಂಕಾಲ 8 ಗಂಟೆಗೆ ತಲುಪ್ತಿದ್ವಿ ನಾವು ಕಟ್ನಿನ. ಅಲ್ಲಿ ಹಾಲ್ಟ್ ಮಾಡಿಕೊಂಡು ಬೆಳಗ್ಗೆ ನಾವು ಬಸ್ಸಲ್ಲಿ ಹೋಗಬೇಕು ಖಜುರಾಹೋಗೆ. ನೋಡಿ, ನಾವು ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿ ಇಳಿಬೇಕು ಅಂತಂದರೆ SMVT ರೈಲ್ವೆ ಸ್ಟೇಷನ್ ಕ್ಯಾಚ್ ಮಾಡಬೇಕು ಅಂದರೆ ನಾವು ವಿವೇಕಾನಂದ ರೈಲ್ವೆ ಸ್ಟೇಷನ್ ಇಳ್ಕೋಬೇಕು. ಮೆಟ್ರೋಲ್ಲಿ ಹೋಗಬೇಕು ಅಂದರೆ ವಿವೇಕಾನಂದ ರೈಲ್ವೆ ಸ್ಟೇಷನಲ್ಲೇ ಇಳಿಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಜನ ಎಲ್ಲರೂ ಈಗ ಬಡವರು ಇರೋರು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಸ್ವಲ್ಪ ಮಿಡ್ಲ್ ಕ್ಲಾಸ್ ಆಗ್ತಾಯಿದ್ದಾರೆ. ಎಲ್ಲರೂ ಟೂರ್ನ ಜಾಸ್ತಿ ಮಾಡ್ತಾರೆ. ಟೂರಿಸಮ್ಮು ಸಹ ನಮ್ಮ ದೊಡ್ಡ ಇಂಡಸ್ಟ್ರಿ ಆಗ್ತಾಯಿದೆ ಮತ್ತು ನಮ್ಮ GST ಜಾಸ್ತಿ ಮಾಡೋದಕ್ಕೂ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಈ ದೃಷ್ಟಿಯಿಂದ ನೋಡಿ, ನಾವು ವಿವೇಕಾನಂದ ರೈಲ್ವೆ ಸ್ಟೇಷನ್ಲೇ ಇಳಿಬೇಕು ಮೆಟ್ರೋದಲ್ಲಿ ಹೋದರೆ. ಅಲ್ಲಿಂದ 4-5 ಜನದ್ದು ಕರ್ಕೊಂಡು ಹೋಗ್ತಾರೆ ಆಟೋದವರು. ಒಂದು ಫೇರ್ ಬಂದುಬಿಟ್ಟು 30 ರೂಪಾಯಿ. ನೀವು ಇಂಡಿಪೆಂಡೆಂಟಾಗಿ ಹೋಗ್ತೀವಿ ಅಂದರೆ 300ರಿಂದ 500 ರೂಪಾಯಿ ಕೊಡಬೇಕು. ನಾವು ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಅದರಿಂದ ನಾವು 3 ಜನ ಕೂತ್ಕೊಂಡು ಹೋದರೂ ಪರವಾಗಿಲ್ಲ, 4 ಜನ ಕೂತ್ಕೊಂಡು ಹೋದರೂ ಪರವಾಗಿಲ್ಲ, ಹೋಗೋಣ ನಮ್ಮ ಲಗೇಜ್ ಇಟ್ಕೊಂಡು ಅಂತಂದರೆ ಕೇವಲ 30 ರೂಪಾಯಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಗಮನ ಇಡಬೇಕಾದ ಅಂಶ. ಟೂರಿಸ್ಟ್ನವರು ಇದನ್ನು ಗಮನ ಇಟ್ಕೊಂಡು ಹೋಗಿ ನಾವು ನೋಡಿ ಕಟ್ನಿನಲ್ಲಿ ಇಳಿದು ಮಾರನೇ ದಿವಸ ಬೆಳಗ್ಗೆ ಖಜುರಾಹೋ ಹೋದೆ. ಸರಿ, ಜಂಕ್ಷನ್ ಇದೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮುಂದೆ ಖಜುರಾಹೋ ಬೇರೆ ಬಸ್ ಹತ್ತಬೇಕು. ಹತ್ಬಿಟ್ಟು ಹೋದ್ವಿ. ಖಜುರಾಹೋ ಅನ್ನೋದು 4 ದೇವಸ್ಥಾನದ ಬಗ್ಗೆ ಹೇಳಿದೆ, ಚತುರ್ಭುಜ ಬ್ರಹ್ಮನ ಬಗ್ಗೆ ಹೇಳಿದೆ, ಮಾತಂಗೇಶ್ವರ ಬಗ್ಗೆ ಹೇಳಿದೆ. 200 ಎಕರೆ ಪ್ರದೇಶದಲ್ಲಿ 4 ದೇವಾಲಯಗಳ ಸಮೂಹ ಇದೆ, ಅದರ ಬಗ್ಗೆನೂ ಹೇಳಿದೆ. ಬನ್ನಿ, ಈಗ ಇನ್ನೊಂದು ದೇವಾಲಯಗಳ ಬಗ್ಗೆ ಹೇಳ್ತೀವಿ. ನಾವು ಇಷ್ಟೇ ಖಜುರಾಹೋ ನೋಡ್ಕೊಂಬಂದ್ಬಿಟ್ರೆ ಇಷ್ಟೇ ಸಾಕ ನಮಗೆ? ನಮ್ಮ ದೇಶವನ್ನು ಆಳವಾಗಿ ನೋಡಬೇಕಲ್ಲ ನಾವು ಹಿಂದೂಗಳು. ಅದರಲ್ಲೂ ಹಿಂದೂಗಳು ಅಂತಂದರೆ ಈಶ್ವರ 8ನೇ ಶತಮಾನದವರೆಗೂ ಕೇವಲ ಈಶ್ವರ ಮಾತ್ರ ಹಿಂದೂಗಳ ಪವಿತ್ರವಾದ ದೇವರಾಗಿರ್ತಾನೆ. ಅದರ ಬಗ್ಗೆಯೂ ನನಗೆ ಆಳವಾದ ವಿಶ್ವಾಸ, ನಂಬಿಕೆ ಇದ್ದಿದ್ದರಿಂದ ವಿಚಾರಣೆ ಮಾಡ್ತಾ ಹೋದಾಗ ನೋಡಿ, ಅವನು BA ಪಾಸ್ ಮಾಡಿದ್ದ.
ಅವನ ಹೆಸರು ರವೀಂದ್ರನಾಥ್ ಅಂದ್ಬಿಟ್ಟು. ನಾನು ಟಾಗೂರ್ ಅಂತ ಸೇರಿದ್ದೆ ತಮಾಷೆಗೋಸ್ಕರ. ಸುಮಾರು ಜನ ಅಲ್ಲೆಲ್ಲ ಟಾಗೂರ್ ಅಂತ ಕರೆಕ್ಷನ್ ಮಾಡಿದ್ರು. ಟಾಗೂರ್ ಬನ್ನಿ ಇಲ್ಲಿ ಅಂತ ಕರೀತಿದ್ರು, ಅದಿರಲಿ, ಅದು ಬೇರೆ ವಿಷಯ. ರವೀಂದ್ರನಾಥ್ ಟಾಗೂರ್ ಅಂತ ಆತ ಏನು ಮಾಡೋನು, ಸೈಕಲ್ಲು ಆಟೋ ಅಂದರೆ ನಮ್ಮ ಆಟೋದಲ್ಲಿ ಪೆಟ್ರೋಲ್ ಗಾಡಿಯಿಂದ ಓಡುತ್ತೆ, ಅವನು ಸೈಕಲ್ ಇದು ಇಟ್ಕೊಂಡಿದ್ದ, ಬ್ಯಾಟ್ರಿ ಆಟೋ ಇಟ್ಕೊಂಡಿದ್ದ. ಬ್ಯಾಟ್ರಿ ಆಟೋಯಿಂದ ಓಡಿಸೋನು ಮತ್ತು 3-4 ಮೋಟ್ರ್ ಬೈಕ್ ಇಟ್ಕೊಂಡಿದ್ದ ಅವನು. ಹೀಗೆ ಟೂರಿಸ್ಟ್ಗಳನ್ನ ಕರ್ಕೊಂಡು ಹೋಗೋದು ಎಲ್ಲ ಮಾಡೋದು. ಅವನು ಹೇಳಿದ್ಮೇಲೆ ಅವ್ನು ಹೇಳಿದ, ಸರ್ ಖಜುರಾಹೋನ ದೇವಸ್ಥಾನ ನೋಡಿದ್ವಿ, ಇದಷ್ಟೇ ಅಲ್ಲ ಸರ್ ಇಂಪಾರ್ಟೆಂಟು, ಜಟಾಶಂಕರ್ಗೆ ಹೋಗೋಣ ಅಂತ. ಜಟಾಶಂಕರ್ ಅಂದರೆ ಈಶ್ವರನ ದೇವಸ್ಥಾನ. ನಾನು ನಂಬಿರ್ತಕ್ಕಂಥ ದೇವರು, ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನಗೇನು ಒಳ್ಳೆಯದಾಗಿದೆ, ಏನು ಮುಂದೆ ಒಳ್ಳೆಯದಾಗತ್ತೆ, ಇದಕ್ಕೆಲ್ಲ ಕಾರಣ ಈಶ್ವರನೇ. ಹಾಗಾಗಿ ನಾನು ಜ್ಯೋತಿರ್ಲಿಂಗಗಳನ್ನ ಸತತವಾಗಿ ಟ್ರಿಪ್ ಮಾಡ್ತಾ ಇರ್ತೀನಿ. ಅದಲ್ಲದೆ ಎಲ್ಲೇ ಈಶ್ವರನ ದೇವಸ್ಥಾನ ಇದ್ದರೂ ಹೋಗ್ತೀನಿ. ಅದಲ್ಲದೆ ಎಲ್ಲೇ ಶಕ್ತಿ ದೇವತೆಗಳಿದ್ದರು. ಮೊನ್ನೆ ತಾನೇ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ಬಂದೆ. ಅದೇನು ಅಂತಂದರೆ ಬೆಂಗಳೂರು ಮತ್ತು ಕೋಲಾರದ ಮಧ್ಯೆ ತಾವರೆಕೆರೆ ಅಂತಿದೆ. ತಾವರೆಕೆರೆಯಲ್ಲಿ ಇಳಿದ ಆಟೋದಲ್ಲಿ ಹೋದರೆ 1 ಕಿಲೋಮೀಟ್ರು ಭದ್ರಕಾಳಿ ದೇವಸ್ಥಾನ. ನೋಡಿ, ಇವೆಲ್ಲ ಶಕ್ತಿಪೀಠಗಳು, ಇದನ್ನು ಜ್ಞಾಪಕ ಇಟ್ಕೋಬೇಕು. ಏನಾಗುತ್ತೆ, ಶಿವನ ಬಗ್ಗೆ ಮಾತಾಡ್ತಾ ಇದ್ವಿ ಬನ್ನಿ. ಏನಾಗುತ್ತೆ ಶಿವನ ಬಗ್ಗೆ, ಈ ಜಟಾಶಂಕರ್ ಬಗ್ಗೆ ಹೇಳಿದ್ರಿಂದ ನೋಡಬೇಕು ಅನ್ನಿಸ್ತು ನನಗೆ. ನಾನಿವಾಗ 70 ವರ್ಷ, 71ರಲ್ಲಿ ಕಾಲಿಟ್ಟಿದ್ದೀನಿ ನಾನು. ಏನಾಯಿತು, ಅನೇಕ ಜನ ಹೇಳಿದ್ರು ಬನ್ನಿ ಕಾರಲ್ಲಿ ಹೋಗಿ ಬಂದ್ಬಿಡೋಣ. ಕಾರಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಅಷ್ಟು ದುಡ್ಡನ್ನು ತಗೊಂಡು ಹೋಗಿರಲಿಲ್ಲ ನಾನು. ಆ ದೃಷ್ಟಿಯಿಂದ ನನಗೆ ನೋಡಬೇಕು ಅನ್ನೋ ಕುತೂಹಲ ಮತ್ತು ದುಡ್ಡಿಲ್ಲ ಅನ್ನೋದು ಏನು ಮಾಡಿದೆ, ನಮ್ಮ ಇವನು ಹೇಳಿದೆ, ಕೂತ್ಕೊಂಡು ಡಿಸ್ಕಸ್ ಮಾಡಿದೆ. ಮೋಟ್ರ್ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಸರ್ ಅಂತಂದ ಅವನು. ಮೋಟ್ರ್ ಬೈಕಲ್ಲಿ ಎಷ್ಟಾಗುತ್ತೆ ಅಂತ, ಪೆಟ್ರೋಲ್ ಖರ್ಚು ಕೊಟ್ಬಿಡಿ ಅಂತಂದ. ಪೆಟ್ರೋಲ್ ಖರ್ಚು, ತಿಂಡಿ ಖರ್ಚು ಎಲ್ಲ ಸೇರಿ ಅದು ಹೆಚ್ಚು ಕಡಿಮೆ ಕಾರಲ್ಲಿ ಹೋಗಿ ಬರ್ಬೋದಿತ್ತು, ಅಷ್ಟಾಯ್ತು, ಅದು ಬೇರೆ ವಿಚಾರ. ಏನಾಗುತ್ತೆ, ಈ ಜಟಾಶಂಕರ್ ಅನ್ನೋದು ಈಶ್ವರನ ದೇವಸ್ಥಾನ. ಅಲ್ಲಿ ನೋಡಿ, ಅಲ್ಲಿನೂ ಸಹ ಟ್ಯಾಂಕ್ಗಳಿವೆ, ನೀರು ಬರುತ್ತೆ, ಮೇಲಿಂದನೂ ನೀರು ಸೋರುತ್ತೆ, ಕೆಳಗಿಂದನೂ ಬಿಸಿನೀರು ಕುಂಡ ಇದೆ. ಏನಾಗುತ್ತೆ, ಸ್ನಾನ ಮಾಡಿಕೊಂಡು ಈಶ್ವರ ಲಿಂಗ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಬರ್ಬೋದು. ಅದ್ರ ಫೋಟೋಗಳು ಹಾಕಿದ್ವಿ, ಸುಮಾರು 40-50 ಫೋಟೋಗಳಿದೆ, ನೋಡ್ಬೋದು ನೀವು. ಏನು ಅಂತಂದರೆ ಅಲ್ಲಿ ಕೋತಿ ನಮ್ಮ ತಿಂಡಿನ ಕತ್ಕೊಂಡು ಹೋಯ್ತು. ಸುಮಾರು ಕೋತಿಗಳಿವೆ ಅಲ್ಲಿ, ಕಿತ್ಕೊಂಡು ಹೋಯ್ತು. ಏನು ತೊಂದರೆ ಇಲ್ಲ, ಅದು ಮತ್ತೆ ಬೇರೆ ಕಡೆ ತಿಂಡಿ ತಿಂದ್ವಿ. ಏನಾಗುತ್ತೆ ಅಂದರೆ ಜಟಾಶಂಕರ್ ಅನ್ನೋದು ನೋಡಿ, ಅಲ್ಲಿ ಮರಗಳೇ ಬಹಳ ವಿಚಿತ್ರವಾಗಿವೆ. ಏನು ಅಂದರೆ ನಮ್ಮ ಋಷಿ ಮುನಿಗಳು ಯಾವ ಥರ ಜಟೆಗಳು ಹಾಕ್ಕೋತಿದ್ರು ಆ ಥರ ಮರಗಳು ಜಾಸ್ತಿ ಇವೆ. ಮತ್ತು ಅಲ್ಲಿ ಹೋಗಿ ಕೆಳಗಡೆ ಇಳಿತಾ ಹೋಗಬೇಕು, ಪರ್ವತಗಳ ಕಣಿವೆ ಕೆಳಗಿಳಿದ್ಬಿಟ್ಟು ಹೋಗಬೇಕು. ಸುಮಾರು ಒಂದು 400 ಅಡಿ 500 ಅಡಿ ಕೆಳಗೆ ಹೋದ್ಮೇಲೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಅಲ್ಲಿ ಇಳ್ಕೊಳಕ್ಕೆ ಛತ್ರಗಳಿವೆ, ಮಠಗಳಿವೆ, ಅವೆಲ್ಲ ಇದೆ. ಆದರೂ ಅಲ್ಲಿ ಏನಾಗಿದೆ, ಬಹಳ ಅದ್ಭುತ ಮತ್ತು ರಮಣೀಯ ಮತ್ತು ಸುಂದರ. ಯಾರ ಖಜುರಾಹೋನ ನೋಡ್ತಾರೆ ಅವರು ಜಟಾಶಂಕರ್ಗೆ ಹೋಗಿ ಬರಲೇಬೇಕು. ಜಟಾಶಂಕರ್ ಮತ್ತು ಇನ್ನೊಂದು ಪ್ರಾಮುಖ್ಯತೆ ಏನು ಅಂದರೆ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರಾಗ್ತಾರೆ. ಶಂಕರಾಚಾರ್ಯರು ಆದಿ ಜಗದ್ಗುರು ಅಂತೀವಿ. ಆದಿ ಜಗದ್ಗುರು ಅಂತ ಹೇಳೋದಕ್ಕೆ ಏನು ಹಕ್ಕಿದೆ, ಏನು ಅವರಿಗೆ ಅರ್ಹತೆ ಇದೆ ಅಂತಂದರೆ 8ನೇ ಶತಮಾನದವರೆಗೂ ಎಲ್ಲ ಹಿಂದೂಗಳ ಏಕೈಕ ದೇವತೆ ಶಿವ ಆಗಿದ್ದ. ಶಿವನ ಪೂಜೆ ಮಾಡ್ತಿದ್ದಿತ್ತು ಲಿಂಗದ ರೂಪದಲ್ಲಿ. ಇದಾದ ನಂತರ 8ನೇ ಶತಮಾನದಂತ ನಂತರ ಏನಾಗುತ್ತೆ, ಶಂಕರಾಚಾರ್ಯರು ವಿಷ್ಣುವಿನ ಪೂಜೆ ಮಾಡ್ತಾರೆ ಬದ್ರಿನಲ್ಲಿ. ಹಾಗಾಗಿ ಏನಾಗುತ್ತೆ, ಬದ್ರಿ ಅಂತ ಹೇಳ್ತೀವಿ. ಬದ್ರಿ ವಿಷ್ಣುವಿನ ಒಂದು ರೂಪ. ಹಾಗಾಗಿ ಶಿವ ಮಾತ್ರ ಪೂಜೆ ಇದು ಮಾಡ್ಕೊಂಡು ಏನು ಹಿಂದೂಗಳ ಆರಾಧ್ಯ ದೈವ ಆಗಿದ್ದ, ಮೇಯ್ನ್ ಗಾಡ್ ಆಗಿದ್ದ. ಮತ್ತು ಈ ಶಿವನನ್ನು ಎಲ್ಲ ಪೂಜೆ ಮಾಡ್ತಿದ್ವಿ ನಾವು. ಎಲ್ಲ ಜನರಿಗೂ ಅಕ್ಸೆಸಿಬಿಲಿಟಿ ಇರಬೇಕು. ನಾವು ಹಿಂದೂಗಳೆಲ್ಲ ಒಂದು, ನಮ್ಮಲ್ಲಿ ಜಾತಿ ತಾರತಮ್ಯ ಇರ್ಬೋದು, ಎಲ್ಲರೂ ಶಿವನನ್ನು ಒಟ್ಟು ಪೂಜೆ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಿದ್ರು, ಶಿವನ ಲಿಂಗವನ್ನು ಎಲ್ಲಿ ಸ್ಥಾಪನೆ ಮಾಡ್ತಿದ್ದು ಅಂದರೆ ಪರ್ವತಗಳ ಕಣಿವೆಯಲ್ಲಿ ಇಳಿದು ಹೋಗಬೇಕಿತ್ತು. ಆ ಥರ ಇಳಿದು ಹೋಗತಕ್ಕಂಥ ಕಣಿವೆಯಲ್ಲಿ ಇರ್ತಕ್ಕಂಥ ಈ ದೇವರೇ ಜಟಾಶಂಕರ್ ಅಂದ್ಬಿಟ್ಟು. ಇಲ್ಲ ಪರ್ವತದ ಮೇಲ್ಭಾಗದಲ್ಲಿ ಇಡ್ತಿದ್ವಿ, ಇಲ್ಲ ಸಮುದ್ರದಲ್ಲಿ ಇಡ್ತಿದ್ವಿ. ಸಮುದ್ರದಲ್ಲಿ ಶಿವಲಿಂಗನ ಎಲ್ಲಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಬನ್ನಿ ನೋಡಿ, ದ್ವಾರಕೆಗೆ ಹೋದರೆ ಲೋಕಲ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಸಮುದ್ರದಲ್ಲಿ ಶಿವನ ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಶಿವನ ಲಿಂಗ ಸಮುದ್ರದ ತಟದಲ್ಲಿ ಒಂದು ಸೊಂಟದ ಮಟ್ಟ ನೀರೊಳಗೆ ಹೋಗ್ಬೋದು ನಾವು. ಆ ಸೊಂಟದ ಮಟ್ಟದ ನೀರಿನ ಮೇಲ್ಭಾಗದಲ್ಲಿ ಒಂದು 4-5 ಅಡಿ ಕಾಣುತ್ತೆ. ಅಲ್ಲಿ ಚಂಬು ಹಿಡ್ಕೊಂಡು ನಿಂತಿರ್ತಾರೆ ಒಬ್ಬರು. ಅವರು ಒಂದು ಚಂಬು ನೀರು ಕೊಡ್ತಾರೆ, ಸಮುದ್ರದ ನೀರೇ ತುಂಬಿಕೊಡ್ತಾರೆ. ಅದನ್ನು ನಾವು ಶಿವಲಿಂಗದ ಮೇಲೆ ಹಾಕಬೇಕು. ಹಾಕಿದ್ರೆ 5 ರೂಪಾಯಿ 10 ರೂಪಾಯಿ ತಗೋತಾರೆ ಅವರು. ಏನು ಅಂದರೆ ಗುಜರಾತಿಗಳು ಭಾಳ ಏನಂದ್ರೆ ವ್ಯಾಪಾರಸ್ಥರು. ಇದನ್ನು ನಮ್ಮನ್ನು ಪ್ರಧಾನಮಂತ್ರಿಯವರು ಸಹ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಅವರು ಡೆಲ್ಲಿಗೆ ಹೋಗಬೇಕಾದ್ರೆ ಸ್ಲೀಪರಲ್ಲಿ ಹೋಗ್ತಿದ್ರಂತೆ. ಸ್ಲೀಪರಲ್ಲಿ ಹೋಗಬೇಕಾದ್ರೆ ಏನಾಗೋದು, ಸ್ಲೀಪರ್ಲ್ಲ ರಿಟೈರ್ ಎಸಿನೋ ಗೊತ್ತಿಲ್ಲ ನಮಗೆ. ಹೋಗ್ಬೇಕಾದ್ರೆ ಯಾವುದೋ ಒಂದು ಸ್ಟೇಷನ್ ರೈಲ್ ನಿಂತ್ಕೊಳ್ಳೋದು, ಚಾಯ್ 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 ಅಂತ ಕೇಳೋರು. ಯಾವುದಪ್ಪ ಸ್ಟೇಷನ್ ಅಂತ ಕೇಳಿದ್ರಂತೆ ಇವರು. ಕೇಳಿದಾಗ ಸ್ಟೀಮರು 4 ಆಣೆ ಕೊಡೋನಂತೆ.
ಹಾಗಾಗಿ ಇವರು ಅಹಮದಾಬಾದ್ ಅಂತ ಹೇಳಿದಂತಂದ್ರೆ ಅಷ್ಟು ವ್ಯಾಪಾರಿ ಮನೋಭಾವದವ್ರಿ. ನಾ ಹೇಳ್ತಿರೋ ಉದ್ದೇಶ ಎಷ್ಟು ವ್ಯಾಪಾರಿ ಮನೋಭಾವ ಅಂದ್ಬಿಟ್ಟು ಅದೇ ಥರ ವ್ಯಾಪಾರಿ ಮನೋಭಾವದವ್ರು ಏನು ಮಾಡ್ತಾರೆ, ಸಮುದ್ರದಲ್ಲಿ ನಿಂತ್ಕೊಂಡು ಒಂದು ಚಮ್ ನೀರು ಕೊಡ್ತಾನೆ ರೀ ಇವನು. ಅದನ್ನು ಸಮುದ್ರದಲ್ಲಿರ್ತಕ್ಕಂಥ ಈಶ್ವರನ ಮೇಲೆ ಹಾಕ್ತೀವಿ, ಸೊಂಟದ ಮಟ್ಟ ನೀರು ನಿಲ್ತಕ್ಕಂಥ, ಮತ್ತು ಇನ್ನೊಂದು ಚಮ್ ನೀರು ಹಾಕ್ಬೇಕಾ, ಮತ್ತು 5 ರೂಪಾಯಿ 10 ರೂಪಾಯಿ ಕೊಡಬೇಕು. ನೋಡಿ ಎಷ್ಟು ವ್ಯಾಪಾರಿ ಮನೋಭಾವದವ್ರು. ಹಾಗಾಗಿ ಗುಜರಾತಿಗಳು ಏನಾಗಿದ್ದಾರೆ ವ್ಯಾಪಾರದಲ್ಲಿ, ಮತ್ತು ಪ್ರಪಂಚದ ಯಾವುದೇ ಮೂಲದಲ್ಲಿ ಹೋದರೂ ಬಿಸ್ನೆಸ್ ಮಾಡ್ತಕ್ಕಂಥ ಗುಜರಾತಿಗಳು ಸಿಗ್ತಾರೆ. ಹಾಗಾಗಿ ನೋಡಿ, ಗುಜರಾತು ಇವತ್ತು ಡೆವಲಪ್ಮೆಂಟಿಗೆ ನಮಗೆ ಮಾಡೆಲ್ ಆಗಿದೆ. ಇವತ್ತೇನಾದರೂ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದ ಮೊದಲ ಅರ್ಹತೆ ಅವರಿಗೆ. ಏನು ಅಂದರೆ ಇಷ್ಟು ಬಡತನದಿಂದ ಬಂದು ಇಷ್ಟು ಇಂಡಸ್ಟ್ರಿಯಸ್ ಆಗಿ ಬೆಳೆಸಿ ಗುಜರಾತಿನ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ, ನಮ್ಮ ಸಮಕಾಲೀನರಾಗಿದ್ದಾರೆ. ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ. ನೋಡಿ ಎಲ್ಲಿಂದ ಹೋಗಿ ಇಲ್ಲಿಗೋ ಬಂತು. ಜಟಾಶಂಕರ್ ನೋಡಬೇಕು ಅಂತಂದರೆ ಬಹಳ ರಮಣೀಯವಾದ ದೃಶ್ಯ. ಕಣಿವೆಯಲ್ಲೇ 400-500 ಕೆಳಗೆ ಹೋಗಬೇಕು, ಅಡಿ ಕೆಳಗೆ ಹೋಗಬೇಕು. ಅಲ್ಲಿ ಹೋದರೆ ಬಿಸಿನೀರಿನ ಕೊಳಗಳಿವೆ, ಮತ್ತು ಈಶ್ವರನ ದೇವಸ್ಥಾನ ಇದೆ, ಲಿಂಗ ಇದೆ, ಸ್ನಾನ ಮಾಡ್ಬೋದು, ಕೂತ್ಕೊಂಡು ತಿಂಡಿ ತಿನ್ಬೋದು, ಎಲ್ಲ ಮಾಡ್ಬೋದು. ಇದನ್ನೆಲ್ಲ ಯಾರು ಖಜುರಾಹೋ ಹೋಗ್ತಾರೆ ನೋಡ್ಕೊಂಡು ಬರೋಣ, ನಮಸ್ಕಾರ ಮಾಡಿ ಬರೋಣ ಅಂಥೇಳಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.